ರಾಜಲಬಂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಊಟ ಸೇವಿಸಿ 28ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ. ಮೌಲ್ಯ ತಾಲೂಕಿನ ರಾಜಲಬಂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯು ಸ್ವಂತ ಕಟ್ಟಡ ಇಲ್ಲದ ಕಾರಣ ದಶಕದಿಂದ ನಗರದ ಕರಡಿಗುಡ್ಡ ರಸ್ತೆಯಲ್ಲಿ ಖಾಸಗಿ ಗೋಡನ್ನಲ್ಲಿ ನಡೆಯುತ್ತಿದೆ. ಈ ವಸತಿ ಶಾಲೆಯಲ್ಲಿ ಒಟ್ಟು 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ದುರದೃಷ್ಟ ಸಂಗತಿ ಎಂದರೆ ಈ ರಾಜಲಬಂಡ ವಸತಿ ನಿಲಯ ನಿರ್ಮಾಣಕ್ಕೆ ಸ್ವಂತ ಕಟ್ಟಡಕ್ಕೆ ನಿವೇಶನ ಕೊರತೆ ಎದುರಿಸುವಂತಾಗಿದೆ ಇಲಾಖೆಗೆ. ನೋಡಿ, ನಮ್ಮ ಭಾಗದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಶಾಸಕರ ಮತ್ತು ಸಚಿವರ ಕಾಳಜಿ ಎಷ್ಟಿದೆ ನೋಡಿ. ತಾಲೂಕಿನಲ್ಲಿ ಇಂತಹ 4-5 ವಸತಿ ನಿಲಯಗಳು ಸ್ವಂತ ಕಟ್ಟಡ ಇಲ್ಲದ ಕಾರಣ ದುಬಾರಿ ಬಾಡಿಗೆಗೆ ಖಾಸಗಿ ಕಟ್ಟಡದಲ್ಲಿ ನಡೆಸಲಾಗುತ್ತಿದೆ. ಜಾತಿ, ಧರ್ಮ, ಸಮುದಾಯ ನುಡಿ, ಮತ ಚಲಾಯಿಸುವವರಿಗೆ ಇದು ಕಿವಿ ಮಾತು. ಕಳೆದ 15 ವರ್ಷಗಳಿಂದ ಸೌಲಭ್ಯ ವಂಚಿತ ಇಂತಹ ವಸತಿ ನಿಲಯದಲ್ಲಿ ಮಕ್ಕಳು ಓದುತ್ತಿದ್ದಾರೆ. ಈ ವಸತಿ ನಿಲಯದಲ್ಲಿ ತಮ್ಮ ಮಕ್ಕಳನ್ನ ಸೇರಿಸಿದ್ದೀರಾ? ನೋಡಿ ಹೇಗೆ ಮಲಗಿದ್ದಾರೆ ಮಕ್ಕಳು. ಸರ್ಕಾರ ಎಷ್ಟು ಕೊಟ್ಟರೂ ಯಾಕೆ ತಲುಪುತ್ತಿಲ್ಲ ಇವರಿಗೆ? ಕಾರಣ ಮಾತ್ರ ಇಷ್ಟೇ, ಸ್ವಂತ ಕಟ್ಟಡ ನಿರ್ಮಾಣಗೊಂಡರೆ ಸಿಗುವ ಕಮಿಷನ್ ಅಧಿಕಾರಿಗಳಿಗೂ ಮತ್ತು ಜನಪ್ರತಿನಿಧಿಗಳಿಗೂ ತಪ್ಪುತ್ತದೆ ಅನ್ನೋ ಲೆಕ್ಕಾಚಾರ ಇವರುಗಳದ್ದು. ಆದರೆ ಈ ವಿದ್ಯಾರ್ಥಿಗಳು ಏನು ಪಾಪ ಮಾಡಿದ್ದಾರೆ ನೋಡಿ. ಈ ವಸತಿ ನಿಲಯಕ್ಕಿಂತ ಎಷ್ಟು ಉತ್ತಮ ಅನಿಸುತ್ತದೆ ಮನೆ. ಇದೇ ವಸತಿ ನಿಲಯದಲ್ಲಿ ಶನಿವಾರ ರಾತ್ರಿ ಊಟ ಸೇವಿಸಿದ 28ಕ್ಕೂ ಹೆಚ್ಚು ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಇದರಿಂದ ಅಸ್ವಸ್ಥಗೊಂಡ ಮಕ್ಕಳಿಗೆ ಮಾನ್ಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಿದ್ದಾರೆ. ಸಾಮಾನ್ಯವಾಗಿ ಎಂದಿನಂತೆ ನೀರು ಸಂಗ್ರಹ ಟ್ಯಾಂಕ್ ಶುದ್ಧೀಕರಿಸಲು ಬ್ಲೀಚಿಂಗ್ ಪುಡಿಯನ್ನು ಬೆರೆಸಿ ತೊಳೆದಿದ್ದಾರೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಬ್ಲೀಚಿಂಗ್ ಪುಡಿ ಹಾಕಿದ ಕಾರಣ ಅಂತಹ ನೀರನ್ನು ಶುಕ್ರವಾರ ರಾತ್ರಿ ಸಮಯದ ಊಟಕ್ಕಾಗಿ ಅಡುಗೆ ಮಾಡಲು ಬಳಸಿದ್ದಾರೆ. ಇದರಿಂದಾಗಿ ಆಹಾರ ಸೇವಿಸಿದ ವಿದ್ಯಾರ್ಥಿಗಳಲ್ಲಿ ವಾಂತಿ ಮತ್ತು ಹೊಟ್ಟೆ ನೋವಿನ ಲಕ್ಷಣಗಳು ಕಂಡು ಬಂದಿದ್ದರಿಂದ ಮಕ್ಕಳಿಗೆ ವಸತಿ ನಿಲಯದ ಸಿಬ್ಬಂದಿಗಳು ಆಸ್ಪತ್ರೆಗೆ ತುರ್ತಾಗಿ ದಾಖಲಿಸಿದ್ದಾರೆ. ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಸುದ್ದಿ ತಿಳಿದ ನಂತರ ಜಿಲ್ಲಾ ಉಪಾಯುಕ್ತರು ಮೆಹಬೂಬಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿ ಮಕ್ಕಳಿಗೆ ಧೈರ್ಯ ತುಂಬಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶರಣಬಸವ ಅವರಿಂದ ಎಷ್ಟು ಮಕ್ಕಳು ಅಸ್ವಸ್ಥರಾಗಿದ್ದಾರೆ, ಎಷ್ಟು ಮಕ್ಕಳು ಆರೋಗ್ಯವಾಗಿದ್ದಾರೆ ಎಂಬ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ನಂತರ ರಾಜಲಬಂಡೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ಕೊಟ್ಟು ಅಡುಗೆ ತಯಾರು ಮಾಡುವ ಕೊಠಡಿ, ಸಾಮಗ್ರಿಗಳ ಕೊಠಡಿ, ಶೌಚಾಲಯ ಸೇರಿದಂತೆ ವಸತಿ ಕೊಠಡಿಗಳನ್ನು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಾಜು ಪಿರಂಗಿ, PI VS ಹಿರೇಮಠ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿದರು. ತಾಲೂಕಿನ ವಸತಿ ನಿಲಯಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸುತ್ತಿರುವುದು ಇದೇ ಮೊದಲೇನಲ್ಲ. ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುವ ವಾರ್ಡನ್ಗಳು ಮಕ್ಕಳ ಆರೋಗ್ಯ ಬಗ್ಗೆ ಯೋಚಿಸದೆ ಎಚ್ಚೆತ್ತುಕೊಳ್ಳದೆ ಮೈಮರೆಯುತ್ತಿರುವುದು ಎದ್ದು ಕಾಣುತ್ತಿದೆ. ಊಟ ಮಾಡ್ಯಾರ ಅಂದ್ರೆ ಟ್ಯಾಂಕ್ ತೊಳೆದಿದ್ರ ಬ್ಲೀಚಿಂಗ್ ಪೌಡರ್ ಹಾಕಿ ಕ್ಲೀನ್ ಮಾಡ್ಯಾರ. ಅದು ಡ್ರೈ ಮಾಡಬೇಕಿತ್ತು, ಮಾಡಿಲ್ಲ. ತೊಳೆದು ನೀರು ಬಿಟ್ಟು ಅದು ಅಡುಗೆಗೆ ಬಳಸ್ಯಾರ. ಎಷ್ಟು ಹುಡುಗರಿಗೆ ಹಿಂಗೆ ವಾಮಿಟ್ ಆಗ್ಯದ? 25-28 ಜನ ರಾಯಚೂರು ಕಳಿಸ್ಯಾರ ಯಾರಿಗಾದ್ರು? ಎಷ್ಟು ಜನ ಕಳಿಸ್ಯಾರ? ಪೇಸ್ಟ್ ಮಾಡಿ 1 ಗ್ರಾಮ್ ಮತ್ತೆ ತೊಳಿಬೇಕು. ಮ್ಯಾಕ್ಸಿಮಮ್ ಮೊದಲಿಂದ ಮಾಡ್ತಿದ್ನ. ಹ್ಞೂ ಸರ್, ಇಲ್ಲಿ